ಮಾರ್ಕ್ ಚಾಪ್ಟರ್ 11 ವರ್ಸ್ 23 ದೇವರು ಸೌಮ್ಯವಾದ ನಮ್ಮೆಲ್ಲರ ಸಂಘ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಫಾರ್ ಎವರ್ಲಿ ಐ ಸೇ unto you that whosoever shall say unto this mountain be thou removed and be thou cast into the sea, and shall not doubt in his heart, but shall believe that those things which he said shall come to pass, he shall have whatsoever he said. ಮಾರ್ಕನ ಬರೆಸುವಾರ್ತೆ 11:23 ವಾಕ್ಯದಲ್ಲಿ ದೇವರಾತ್ಮನು ಸಭೆಯಾದ ನಮ್ಮ ಸಂಘ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳುವೆಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು ಎನ್ನುವುದೇ. ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಎಂಬ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇಲೆ ದೇವರಾತ್ಮನು ಇಲ್ಲಿ ನಮ್ಮ ಸಂಘ ಈ ದಿನ ಆತನು ನಮಗೆ ಹೇಳಿದ್ದಾನೆ, ಆತನಿಗೆ ಹೇಳಿದ್ದು ನಡೆಯುತ್ತೆ ಎಂಬುದಾಗಿ. ಆಮೇಲೆ ವಾಟ್ ಈಸ್ that doing in the world. ಆಮೇಲೆ ಅವನಿಗೆ ದೇವರು ಏನ್ చెప్తాడో ಅದೇ ಲೋಕಂలో జరిగిస్తాడు. ಹಾಗಾದ್ರೆ ದೇವರು ಹೇಳಿದ್ದನ್ನ ದೇವರು ಮಾಡಿ ತೋರಿಸ್ತಿದ್ದಾನೆ. ಹಾಗಾದ್ರೆ ದೇವರು ನಮ್ಗೆ ಇವಾಗ ಹೇಳ್ತಾ ಇದ್ದಾನೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಗೆ ಇವತ್ತು ಪ್ರಶ್ನೆ, ನಮಗೆ ದೇವರ ಮೇಲೆ ಹೆಚ್ಚಿನ ನಂಬಿಕೆ ಇದೆಯೋ ಎಂಬುದಾಗಿ ನಮ್ಮನ್ನ ಪರೀಕ್ಷಿಸ್ಕೊಳ್ಬೇಕು. ಯಾಕಂದ್ರೆ ಅನೇಕ ನಂಬಿಕೆ ಒಂದ್ ಸ್ವಲ್ಪ ಇರುತ್ತೆ, ಇನ್ನೂ ಕೆಲಸ ನಂಬಿಕೆಯಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಇನ್ನೂ ಪರಿಪೂರ್ಣವಾದ ನಂಬಿಕೆ ಇರೋದಿಲ್ಲ. ಯಾಕೆ? ಕೆಲವು ದೇವ ಜನರಲ್ಲಿ ನಂಬಿಕೆಯ ಪ್ರಮಾಣ ಕಡಿಮೆ ಆಗಿದೆ. ಯಾಕಂದ್ರೆ ದೇವ ಜನರಲ್ಲಿ ದೇವರ ಮೇಲೆ ಇರಬೇಕಾದಂತ ನಂಬಿಕೆ ಪರಿಪೂರ್ಣವಾಗಿರ್ಬೇಕು. ಯಾವಾಗ ನಮ್ಮ ನಂಬಿಕೆ ಪರಿಪೂರ್ಣವಾಗಿರುತ್ತೋ ಆಗ ದೇವರು ತನ್ನ ಪರಿಪೂರ್ಣವಾದ ಆಶೀರ್ವಾದಕ್ಕೆ ಬಾಧ್ಯರಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಮ್ಮ ನಂಬಿಕೆ ಸ್ವಲ್ಪವಾಗಿದ್ರೆ ದೇವರು ಕೂಡ ನಮಗೆ ಸ್ವಲ್ಪವಾಗಿ ಕೊಡ್ತಾ ಇರ್ತಾರೆ. ನಮ್ಮ ನಂಬಿಕೆ ಬಹಳಷ್ಟೇ ಇದ್ದರೆ ನಮಗೆ ಬಹಳಷ್ಟು ಆಶೀರ್ವಾದವು ದೇವರಿಂದ ದೊರಕುತ್ತದೆ. ಹಾಗಾದ್ರೆ ದೇವರು ನಮ್ಗೆ ಹೇಳ್ತಾ ಇದ್ದಾನೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಹಾಗಾದ್ರೆ ದೇವ ಜನರಲ್ಲೂ ದೇವರ ಸೇವಕರಲ್ಲೂ ಏನಿರ್ಬೇಕಂದ್ರೆ ದೇವರ ಮೇಲೆ ಇರಬೇಕಾದಂತ ನಂಬಿಕೆ ಇರಬೇಕು. ಅದು ನಮಗೆ ಹೆಚ್ಚಿನ ಆಸಕ್ತಿಯನ್ನು ಉಂಟು ಮಾಡುತ್ತೆ. ದೇವರನ್ನ ನಂಬುವವನು ಎಲ್ಲವೂ ಸಾಧ್ಯ ಆಗುವ ಹಾಗೆ ದೇವರು ಅವನನ್ನು ಆಶೀರ್ವದಿಸಿ ನಡೆಸ್ತಾರೆ, ಅವರ ಕುಟುಂಬಗಳನ್ನು ಆಶೀರ್ವದಿಸಿ ನಡೆಸ್ತಾನೆ. ಅವರಿಂದ ಇನ್ನೂ 4 ಜನ ಆಶೀರ್ವಾದ ಹೊಂದಿಕೊಂಡು ನಡೆಯುವಂತೆ ಜೀವಿಸುವಂತೆ ದೇವರ ಹಾಗೆ ಮಾರ್ಪಡಿಸಿ ಬದಲಾಯಿಸಿ ನಡೆಸುವವನಾಗಿರ್ತಾನೆ. ದೇವರ ಮೇಲೆ ನಂಬಿಕೆ ಇಲ್ಲದೆ ಇರೋರು ಅವರೆಲ್ಲ ಸಣ್ಣ ಪುಟ್ಟ ವಿಷಯಕ್ಕೂ ಸಣ್ಣ ಪುಟ್ಟ ಕಷ್ಟಗಳಿಗೂ ಅವ್ರು ಭಯ ಪಡ್ತಾರೆ, ಹೆದರ್ತಾರೆ. ಅಯ್ಯೋ ಈ ಕಷ್ಟ ಹಿಂಗೆ ಬಂದ್ಬಿಡ್ತಾರಲ್ಲ, ಮುಂದೆ ಹೆಂಗೆ ಮಾಡೋದು, ಮುಂದೆ ಹೆಂಗೆ ಜೀವನ ನಡೆಸೋದು ಎಂಬುದಾಗಿ ಬಹಳಷ್ಟು ಯೋಚನೆ ಮಾಡುತ್ತಾ ಜೀವಿಸುವವರಾಗಿರ್ತಾರೆ. ಕಾರಣ ಅವರಿಗೆ ದೇವರ ಮೇಲೆ ಇರಬೇಕಾದಂತ ನಂಬಿಕೆ ಇರುವುದಿಲ್ಲ. ದೇವರ ನನ್ನ ಕಾಪಾಡ್ತಾನೆ ಎಂಬ ನಂಬಿಕೆ ಅವರಲ್ಲಿರೋಣ. ಆ ನಂಬಿಕೆ ಇದ್ದವರು ಧೈರ್ಯದಿಂದ ಇರ್ತಾರೆ. ಎಂತ ಕಷ್ಟ ಸರಿ, ನಮ್ಮ ದೇವರು ನಮ್ಮನ್ನ ಕಾಪಾಡ್ತಾನೆ ಎಂಬ ನಂಬಿಕೆಯಿಂದ ಮುಂದಕ್ಕೆ ಇರ್ತಾರೆ. ಅಲ್ಲವೇ ನಮಗೂ ಎಷ್ಟು ಕಷ್ಟಗಳು ಎಷ್ಟು ಹೋರಾಟಗಳು ಬಂದರೂ ಕೂಡ ನಾವು ನಂಬಿಕೆಯಿಂದ ಮುಂದಕ್ಕೆ ಸಾಗುತ್ತಾ ಇರಬೇಕು. ಆಮೇಲೆ